ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 1 ಗಂಟೆ ಕರೆಕ್ಟಾಗಿ. ಇವಾಗ ನಾನು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಅಕ್ಕಿ ಉಪ್ಪಿಟ್ಟು ಅಕ್ಕ ಮನೆಯಿಂದ ತಂದಿದ್ನಲ್ಲ, ಅಕ್ಕಿ ಉಪ್ಪಿಟ್ಟು ಮಾಡಿದೆ. ಅದೇ ತಿಂದ್ಕೊಂಡು ಇಷ್ಟೊತ್ತು ತನಕ ಮೊಬೈಲೆಲ್ಲ ನೋಡಿಕೊಂಡು ಈಗ ಮೋನ್ಮಮ್ಮ ಮತ್ತು ಕೌಶಿ ಸ್ವಲ್ಪ ಪುದೀನ ಸೊಪ್ಪೆಲ್ಲ ತೊಗೊಬರ್ತೀನಿ, ಹಂಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದಾರೆ. ಅದಕ್ಕೆ ನಾನು ಹಾಗೆ ಮೊಬೈಲೆಲ್ಲ ನೋಡಿಕೊಂಡು ಒಂದಷ್ಟು ವೀಡಿಯೋ ಎಲ್ಲ ಎಡಿಟ್ ಮಾಡೋಣ ಅಂಥೇಳಿ ಎಡಿಟ್ ಮಾಡ್ತಾ ಇದ್ದೆ. ಹಾಗೆ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡೋದು ಬೇಡ, ನಾಳೆ ಮಾಡಿದರೆ ಆಯಿತು ಅಂದ್ಕೊಂಡೆ. ಆದರೂ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡಿದ್ದೀನಿ. ನೋಡೋಣ ವೀಡಿಯೋ ಹೆಂಗೆ ಹೋಗುತ್ತೆ ಏನೂ ಗೊತ್ತಿಲ್ಲ. ಮೋನ್ಮಮ್ಮ ಮತ್ತು ಕೌಶಿ ಇಬ್ಬರು ಕೂಡ ಏನಕ್ಕೆ ಕಳಿಸಿದ್ದೀನಿ ಅಂದರೆ ಪುದೀನ ಸೊಪ್ಪು, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಬೇಕಿತ್ತು. ಅಂದರೆ ಚಿಕನ್ ಪಲಾವ್ ಮಾಡೋದಕ್ಕೆ ಎಲ್ಲ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ. ಇವಾಗ ನಾನು ಚಿಕನ್ ಪಲಾವ್ ಮಾಡಬೇಕು. ಅದಕ್ಕೆ ಪುದೀನ ಸೊಪ್ಪು ತರಿಸಿರಲಿಲ್ಲ. ಅಂದರೆ ನನಗೆ ಐಡಿಯಾ ಇರಲಿಲ್ಲ ಇವತ್ತು ಚಿಕನ್ ಪಲಾವ್ ಮಾಡ್ತೀನಿ ಅಂತ. ಅದಕ್ಕೆ ಇವಾಗ ಹೋಗಿ ತೊಗೊಬನ್ನಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವ್ರು ಹೋಗಿದ್ದಾರೆ. ಆ ಗ್ಯಾಪಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡಿದ್ದೀನಿ. ಹಾಗೆ ನನ್ನ ಗುಮ್ಮು ಇಲ್ಲಿ ಬಂದು ನೋಡಿ ನಿದ್ದೆ ಮಾಡ್ತಿದ್ದಾಳೆ. ಗುಮ್ಮುಡು ಹೀಗೆ ಪಕ್ಕದಲ್ಲಿ ಹಿಂಗೆ ಅದೇ ಹಿಂಗೆ ಬಂದು ಜಾಸ್ತಿ ಇಲ್ಲಿ ಬಂದು ಮಲಗೋದು ಆ ಥರದ್ದೆಲ್ಲ ಮಾಡಲ್ಲ. ಹೀಗೆ ಪಕ್ಕದಲ್ಲಿ ಹಿಂಗೆ ಟಚ್ ಮಾಡ್ಕೊಂಡು ಮಲಗಬೇಕು. ಅಂದರೆ ಮಾಮ ಆಗಲಿ ಕೌಶಿ ಆಗಲಿ ನಮ್ಮ ಏನು ಹೇಳ್ತೀವಿ ನಮ್ಮ ಮೈ ಅಥವಾ ನಮ್ಮ ಸ್ಕಿನ್ನು ಇದಕ್ಕೆ ಹಿಂಗೆ ಟಚ್ ಆಗಬೇಕು. ಇವಾಗ ನಾನು ಸ್ವಲ್ಪ ಒಳಗಡೆಗೆ ಹೋದರೂ ಕೂಡ ಅದು ಇಲ್ಲಿ ಮಲಗಲ್ಲ, ಕಿಚನ್ಗೆ ಬರುತ್ತೆ. ಇವಾಗ ನಾನು ಕಿಚನ್ಗೆ ಹೋಗ್ತೀನಿ, ಇವಾಗ ಕಿಚನ್ಗೆ ಬರುತ್ತೆ ಆ ಥರ. ಓಕೆ, ಹಾಗೆ ವೀಡಿಯೋನ ಎಡಿಟ್ ಮಾಡೋಣ ಅಂತ ಇಷ್ಟು ತನಕ ಒಂದು ಚಿಕ್ಕ ವೀಡಿಯೋ, ಸ್ಮಾಲ್ ವೀಡಿಯೋ. ನನಗೆ ಫಂಕ್ಷನ್ ಮುಗಿಸಿ ಬಂದಮೇಲೆ ನಾನು ಸರಿಯಾಗಿ ವೀಡಿಯೋನೇ ಮಾಡಿಲ್ಲ. ಯಾಕೆಂದರೆ ಫಂಕ್ಷನೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇವತ್ತಿಗೆ 8 ದಿನದಲ್ಲಿ, ಅಂದರೆ ಸಂಡೇ ಇವತ್ತಿಗೆ 8 ದಿನದಲ್ಲಿ ನನಗೆ ಜ್ವರ ಬಂತು. ಒಂದು 3:30-4 ಗಂಟೆ ಆ ಥರ. ಆವಾಗ ನಾವೇನು ಮಾಡ್ತೀವಿ, ನಾನು ಆ್ಯಕ್ಚುಲಿ ನಾನು ಜಾಸ್ತಿ ಮಾಡುವಂಥದ್ದು ಒಂದು ಐಮೋಲೋ ಅಥವಾ ಒಂದು ಡೋಲೋ 650 ಮಾತ್ರೆನೂ ನುಂಗ್ಬಿಡ್ತೀನಿ. ಆ ಡೋಲೋ ತೊಗೊಂಡ್ರೆ ಸ್ವಲ್ಪ ಓಕೆ ಅನ್ನೋ ಥರ ಆಗುತ್ತೆ, ಜ್ವರ ಹೋಗುತ್ತೆ ಅನ್ನೋ ಥರ ತೊಗೊಳ್ಳೋದು. ಮತ್ತು ಜ್ವರ ಹೋಯ್ತು, ಆರಾಮಾಗೈತೆ. ಮತ್ತು ಅದು ಟ್ಯಾಬ್ಲೆಟ್ ಪವರ ಏನೋ ಗೊತ್ತಿಲ್ಲ, ಸೋಮವಾರ ಏನೂ ಪ್ರಾಬ್ಲಮ್ ಇಲ್ಲ, ಮತ್ತು ಮಂಗಳವಾರ ಮತ್ತೆ ಜ್ವರ. ಆದ್ದರಿಂದ ಮತ್ತೆ ಮಂಗಳವಾರ ನೈಟ್ ಜಾಸ್ತಿನೇ ಜ್ವರ ಬಂತು. ಬುಧವಾರ ಹೋಗಿ ತೋರಿಸಿ ಆಮೇಲೆ ಅವರು 3 ದಿನ ಟ್ಯಾಬ್ಲೆಟ್ ಕೊಟ್ಟಿದ್ದು. ಆ ಟ್ಯಾಬ್ಲೆಟು ಹಿಂಗೆ ಒಂದೊಂದು ಟ್ಯಾಬ್ಲೆಟ್ ಸ್ಮೆಲ್ ಇರಲ್ಲ, ಒಂದೊಂದು ಟ್ಯಾಬ್ಲೆಟು ತುಂಬ ಸ್ಮೆಲ್ ಇರುತ್ತೆ. ಅದು ನುಂಗಬೇಕಾದ್ರೆ ಅದರಲ್ಲಿ ನೀರೊಳಗಡೆ ಹಾಕ್ತಿದ್ದಂಗೆ ಅದು ವಾಸನೆ ಬಂದುಬಿಡುತ್ತೆ, ವಾಂತಿ ಬರೋ ಥರನೇ ಆಗಿಬಿಡುತ್ತೆ ಆ ಥರ. ಸದ್ಯಕ್ಕೆ ಜ್ವರ ಎಲ್ಲ ಹೋಯ್ತು, ಆದರೆ ಸುಸ್ತು ಇದೆ ತುಂಬ. ಅಂದರೆ ಅದೇ ಟ್ಯಾಬ್ಲೆಟ್ ತುಂಬ ಸ್ಟ್ರಾಂಗ್ ಇತ್ತು ಅನಿಸುತ್ತೆ, ಸುಸ್ತಿದೆ. ಅದು ದಿನ ಅದು ಹಾಗೆ ನನಗೆ ಕ್ರಮೇಣ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಓಕೆ, ನಾನು ಹೀಗೆ ಮಾತಾಡ್ತಾಯಿದ್ರೆ ಹಿಂಗೆ ಟಾಪಿಕ್ ಎಲ್ಲಿಂದ್ರಲ್ಲಿಗೆ ಹೋಗ್ಬಿಡುತ್ತೆ. ಹೋಗ್ಬಿಟ್ಟು ಇವಾಗ ಪಲಾವ್ಗೆ ಏನು ಬೇಕು ಅದೆಲ್ಲ ರೆಡಿ ಮಾಡ್ತೀನಿ. ಪಲಾವೆಲ್ಲ ಏನು ತೋರಿಸಲ್ಲ, ಯಾಕಂದರೆ ಯಾವಾಗಲೂ ತೋರಿಸ್ತಾ ಇರ್ತೀನಿ ಮಾಡ್ತಾ ಇರೋದನ್ನು. ಅಂದರೆ ಕೌಶಿಕ್ ಸ್ವಲ್ಪ ಇಷ್ಟ, ನನಗೂ ಸ್ವಲ್ಪ ಪಲಾವು, ಚಿಕನ್ ಪಲಾವ್ ಈ ಥರದ್ದೆಲ್ಲ ಇಷ್ಟ. ಮಟನ್ ಪಲಾವ್ಗಿನ್ನ ಚಿಕನ್ ಪಲಾವೇ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಚಿಕನನ್ನು ಎತ್ತಿಟ್ಟಿದೆ, ಆವಾಗ ಮಾಡ್ತೀನಿ. ಬಿಸಿ ಮಾಡಿದೆ, ಈ ವೆದರ್ಗೂ ಅದಕ್ಕೂ ಚೆನ್ನಾಗಿರುತ್ತೆ. ಅವ್ರು ಬರೋದ್ರೊಳಗಡೆ ಏನೆಲ್ಲ ಬೇಕು, ಈರುಳ್ಳಿ, ಟೊಮೆಟೊ ಅದೆಲ್ಲ ಕಟ್ ಮಾಡಿರ್ತೀನಿ. ಅವ್ರು ಬಂದಮೇಲೆ ಪುದೀನ ಮತ್ತು ನಾನು ಸ್ವಲ್ಪ ಕೊತ್ತಂಬರಿ ಕಡಿಮೆನೇ ಹಾಕ್ತೀನಿ, ಇಲ್ಲಾಂದ್ರೂ ಓಕೆ, ಪುದೀನ ಇರಬೇಕಷ್ಟೆ. ಪುದೀನ ಮತ್ತು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕುವಂಥದ್ದು. ಓಕೆ, ಹಾಗೆ ನಾನು ಕಿಚನಲ್ಲಿ ಪಲಾವ್ಗೆ ಏನು ಬೇಕು ಅದೆಲ್ಲ ರೆಡಿ ಮಾಡ್ತಾ ಇದ್ದೆ. ಕೌಶಿ ಅಮ್ಮ ಅಂತ ಕರಿತಾ ಇದ್ದ. ನನಗೆ ಸಿಟ್ಟು ಬಂತು. ಅವ್ನು ಯಾವಾಗಲೂ ಹಾಗೆ ಮಾಡೋದು, ಎಲ್ಲಿ ಕೂತ್ಕೊಂಡಿರ್ತಾನೆ ಅಲ್ಲಿಂದನೇ ಕಿರ್ಚ್ಕೊತಿರ್ತಾನೆ. ಆಮೇಲೆ ಏನು ಅಂದ್ಕೊಂಡು ಬಂದರೆ, ನೋಡಮ್ಮ ಇದು ಗ್ಲಾಸ್ ಇದೆ, ಅದು ಬಿದ್ದೋಗ್ತಾ ಇದೆಯಮ್ಮ ಅಂತ. ಎಲ್ಲಿ ಅಂತಂದರೆ ನೋಡಿದ್ರೆ ಈ ಥರ ನಿಮಗೆ ನಿಧಾನಕ್ಕೆ ನೋಡಿ ಅಬ್ಸರ್ವ್ ಮಾಡಿ ಕಾಣಿಸುತ್ತೆ ನೋಡಿ, ಈ ಥರ ಆಗಿಬಿಟ್ಟಿದೆ, ಬಂದ್ಬಿಟ್ಟಿದೆ. ಕಿಟಕಿ ಏನಾದರೂ ಕ್ಲೋಸ್ ಮಾಡಿಕೊಂಡ್ರೆ ನಾವು ಅದು ಬಿದ್ದೋಗ್ಬಿಡುತ್ತೆ ಗ್ಲಾಸು.
ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಕೌಶಿಕ್ ಹೇಳ್ದ ಹಾಗೇ ಬಿಟ್ಬಿಡು ಅದನ್ನು, ಮತ್ತು ಕ್ಲೋಸ್ ಮಾಡೋಕ್ಕೆಲ್ಲ ಹೋಗ್ಬೇಡ, ಕ್ಲೋಸ್ ಮಾಡಿದ್ರೆ ಅದು ಬಿದ್ದೋಗ್ಬಿಡುತ್ತೆ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಅವನು ಆ ಥರ ಮಾಡಿದ್ದಾನೆ. ನಾನದು ಸ್ವಲ್ಪ ಏನಂತ ಹೇಳ್ತೀವಿ, ಇದು ಸ್ವಲ್ಪ ಇದಾದಾಗಲೇ ಹೇಳಿದೆ ಮೋಹನ್ ಮಾಮನಿಗೆ. ಆದರೆ ಗ್ರೌಂಡ್ ಫ್ಲೋರ್ ಆದರೆ ಓಕೆ, ನಾವೇ ರಿಪೇರಿ ಮಾಡ್ಕೋಬೋದಿತ್ತು. ಆದರೆ ಇದು ಬಂದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಅದಕ್ಕೆ ಅಷ್ಟು ಹೈಟಿಗೆ ಏಣಿ ಬೇಕು. ಏಣಿ ಯಾರ ಹತ್ರ ಕೇಳೋದು ಅಂತಲೇ ಗೊತ್ತಿಲ್ಲ. ಅದು ತೊಗೊಬಂದು ರೆಡಿ ಮಾಡಿಸ್ಬೇಕು. ಇಲ್ಲಾಂದರೆ ಯಾರೇ ಬಂದು ನೋಡಿದ್ರೂ ಅದನ್ನ ಅಷ್ಟು ಹೈಟಲ್ಲಿ ಹೇಗೆ ಮಾಡೋದು ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಅವನಿಗೆ ಫುಲ್ ಹಿಂದೆ ಕ್ಲೋಸ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ, ಹಿಂದೆ ಗೋಡೆ ಇರೋದ್ರಿಂದ ಅದು ಹಾಗೆ ಕ್ಲೋಸಲ್ಲಿರುತ್ತೆ, ಅಂದರೆ ಬೀಳಲ್ಲ. ಅದೇನಾದರೂ ನಾವು ವಿಂಡೋನ ಕ್ಲೋಸ್ ಮಾಡಿಕೊಂಡ್ರೆ ಬಿದ್ದೋಗ್ಬಿಡುತ್ತೆ. ಅದು ಹಾಗೆ ಓಪನಲ್ಲಿ ಗೋಡೆಗೆ ಟಚ್ ಆಗೋ ಥರ ಇದ್ದರೆ ಬೀಳಲ್ಲ. ಅದಕ್ಕೆ ಅದನ್ನು ಹಾಗೆ ಬಿಟ್ಬಿಡು ಅಂತ ಹೇಳಿದ್ದೀನಿ. ಅದು ಸರಿ ಆಯಿತು ಅಂದ್ಬಿಟ್ಟು ಅವನು ಹಾಗೆ ಬಿಟ್ಟಿದ್ದ. ನಾನೆಲ್ಲ ಪಲಾವ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು, ಹಾಗೆ ಪುದೀನ ಸೊಪ್ಪು ಎಲ್ಲ ತಂದಿದ್ರು. ಅದಕ್ಕೆ ನಾನಿಲ್ಲಿ ಪುದೀನ ಸೊಪ್ಪು ಅದೆಲ್ಲ ಬಿಡಿಸ್ತಾ ಇದ್ದೆ. ಇವನು ಏನು ಮಾಡ್ತಾಯಿದ್ದಾನಂದರೆ, ನಾಮಬೇಕೆ ಏನಿದೆ ಅದ್ರ ಜೊತೆ ಒಂದು ದಾರ ಎಲ್ಲ ಕೊಟ್ಬಿಟ್ಟು ಅದು ನೀಟಾಗಿ ಆಟ ಆಡ್ತಾಯಿತ್ತು. ಅದು ತುಂಬ ಕಡಿಮೆ ಈ ಥರ ಎಲ್ಲ ಆಟ ಆಡುವಂಥದ್ದು. ಆಟ ಆಡ್ತಾ ಇತ್ತಲ್ಲ ಅಂತೇಳಿ ಅವನು ಈ ಥರ ದಾರ ಎಲ್ಲ ಬಿಡೋದು, ಅದ್ರ ಜೊತೆ ಆಟ ಆಡಿಸೋದು, ಆ ಥರ ಎಲ್ಲ ಮಾಡ್ತಾ ಇದ್ದಾನೆ. ಓಕೆ, ಅದೆಲ್ಲ ರೆಡಿ ಮಾಡ್ಕೊಂಡೋಗಿ ನಾನು ಪಲಾವೆಲ್ಲ ಮಾಡಿಕೊಂಡು ನಾನು ಬಿಸಿ ಬಿಸಿ ಹಾಕ್ಕೊಂಡು ಬಂದು ತಿಂತಾಯಿದ್ದೀನಿ. ಕೌಶಿಗೆ ಹೇಳಿದೆ, ಅಂದರೆ ಮೋಹನ್ ಮಾಮ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೇಳಿ ಹೋಗಿದ್ರು. ಅದಕ್ಕೆ ಇವನು ಅಪ್ಪ ಬಂದಮೇಲೆ ನಾನು ತಿಂತೀನಿ ಅಂತ ಹೇಳ್ದ. ನನಗೆ ಹೊಟ್ಟೆ ಹಸಿತಾಯ್ತಾ, ಅದಕ್ಕೆ ನಾನು ಹಾಕ್ಕೊಂಡು ತಿಂತಾಯಿದ್ದೆ. ನಮ್ಮ ನಾಮಗೆ ಸ್ಮೆಲ್ ತಗೋತಾ ಇರೋದು, ಮೂಗಲ್ಲಿ ಸ್ಮೆಲ್ನೆಲ್ಲ ಎಳಿತಾ ಇದ್ದಾಳೆ. ಅಂದರೆ ಅದಕ್ಕೆ ಗೊತ್ತಾಗುತ್ತೆ, ಈ ನಾನ್ ವೆಜ್ ಎಲ್ಲ ಮಾಡಿದರೆ ಸ್ಮೆಲ್ಲು ಆಟೋಮೆಟಿಕ್ಕಾಗಿ ಅದ್ರ ಮೂಗಿಗೆ ಟಚ್ ಆಗಿಬಿಟ್ಟಿರುತ್ತೆ. ಇವಾಗ ನೋಡಿ ಹಿಂಗೆ ಟಿಫೈ ಮೇಲೆ ಬಂದು ಕೂತ್ಬಿಟ್ಟಿದ್ದಾಳೆ. ನಾವೇನಾದ್ರು ಸ್ವಲ್ಪ ಏನಾದರೂ ಏನೂ ಮಾಡಿಲ್ಲ ಅಂದರೆ ಬಂದ್ಬಿಟ್ಟು ತಟ್ಟೆ ಒಳಗಡೆಗೆ ಬಾಯಿ ಹಾಕಿ ತಿನ್ನುವಂಥದ್ದು, ಆ ಥರದ್ದೆಲ್ಲ ಮಾಡ್ತಾಳೆ ಸ್ವಲ್ಪ. ಅದೊಂದು ಇಷ್ಟ ಆಗಲ್ಲ ಅಷ್ಟೆ. ನಾವು ಎಷ್ಟೇ ಚಿಕನ್ ಹಾಕಿದ್ರು ಅದಕ್ಕೆ ಆ ಥರ ಕಿರ್ಚೋದು, ತಿನ್ನೋದಕ್ಕೆ ಬರೋದು, ಆ ಥರದ್ದೆಲ್ಲ ಮಾಡೋ ಅಂಥದ್ದು. ಹಾಗೆ ನಾನು ಇನ್ನೇನೋ ತಿಂದು ಪಲಾವೆಲ್ಲ ಆಯಿತು. ಅಷ್ಟೊತ್ತಿಗೆ ಮೋಹನ್ ಮಾಮ ಕೂಡ ಬಂದರು. ಹಾಗೇನೋ ಈ ಥರದ್ದು ಸನ್ ಗ್ಲಾಸು ಆ ಥರದ್ದೆಲ್ಲ ನೋಡ್ತಾಯಿದ್ರು. ಹಾಗೆ ನೋಡಬೇಕಾದ್ರೆ, ಅಮ್ಮ ಈ ಗ್ಲಾಸ್ ನೋಡಮ್ಮ, ಕಲ್ಲರ್ ಹೆಂಗೆ ಕಾಣಿಸ್ತಾ ಇದೆ, ಕತ್ಲೆ ಥರ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದೆ ನನಗೆ. ಅಂದರೆ ಅವಾಗ ಟೈಮ್ ಬಂದು ಒಂದು 2:30-3 ಗಂಟೆ ಆಗಿತ್ತು. ಅವಾಗ ಹೌದಾ ಕೊಡಿಲಿ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ನಾನು ನೋಡ್ತಾ ಇದ್ದೆ. ಅದು ಆ ಗ್ಲಾಸು ಆ ಕಲ್ಲರ್ ಆ ಥರ ಇರೋದ್ರಿಂದ ಏನಾಗುತ್ತೆ ಅಂದರೆ ಕತ್ಲೆ ಥರ ಒಂದು 6 o'clock ಆಗಿದೆಯೇನೋ ಆ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಹ್ಞೂ ಕಣೋ ಆ ಥರನೇ ಕಾಣಿಸ್ತಾ ಇದೆ ಅಂತ ಹೇಳಿದೆ. ಮೋಹನ್ ಮಾಮ ಬಂದಿದ್ದರು ಅಷ್ಟೇ, ಇನ್ನೂ ಅವರು ಊಟ ಮಾಡಿರಲಿಲ್ಲ. ನಾನು ಮಾತ್ರ ಊಟ ಮಾಡಿ ಇನ್ನೇನೋ ಆಯಿತು ಅನ್ನೋ ಟೈಮಲ್ಲಿ ಅವರು ಬಂದಿದ್ದು. ಅವ್ರು ಇನ್ನೂ ಊಟ ಮಾಡಿರಲಿಲ್ಲ ಅಷ್ಟೆ. ಅದಾದಮೇಲೆ ಕೌಶಿ ಈ ಗ್ಲಾಸ್ ನೋಡಮ್ಮ, ನನಗೆ ಸ್ವಲ್ಪ ಇದಿಷ್ಟ ಆಯಿತು, ಇದು ಚೆನ್ನಾಗಿದೆ ಕಣೋ ಅಂತೇಳಿ ಇದನ್ನು ತೊಗೊಂಡು ನಾನು ಕಣ್ಣಿಗೆ ಹಾಕ್ಕೊಂಡೆ. ಅದಕ್ಕೆ ಇದು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಅಂತೆಲ್ಲ ಹೇಳ್ತಾ ಇದ್ದ. ಅಂದರೆ ಇದು ಸ್ವಲ್ಪ ಮಾಮೂಲಿ ನಾರ್ಮಲ್ಲಾಗಿ ಚೆನ್ನಾಗಿದೆ. ಇನ್ನೊಂದಂತೂ ಹೆಂಗೆ ಯಾವ ಥರ ಇದೆ ಅಂದರೆ ಫುಲ್ಲು ಆಪ್ರೇಷನ್ ಎಲ್ಲ ಆಗಿರುತ್ತೆ ನೋಡಿ, ಅಂಥವ್ರಿಗೆ ಧೂಳು ಡಸ್ಟು ಎಲ್ಲ ಹೋಗ್ಬಾರ್ದು ನೋಡಿ, ಆ ಥರ ಕಾಣಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಈ ಥರ ಎಲ್ಲ ಆಕ್ಷನ್ ಮಾಡ್ತಾ ಇದೆ. ನನಗೆ ಈ ಥರ ಅನ್ನಿಸ್ತಾ ಇದೆ. ನನಗೇನೆ ಆ ಥರ ಫೀಲ್ ಆಗ್ತಾಯಿತ್ತು. ಕಣ್ಣು ಆಪ್ರೇಷನ್ ಅವರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಕಣ್ಣು ಆಪ್ರೇಷನ್ನು ಅವರಿಗೆ ಈ ಥರ ಕನ್ನಡಕ ಎಲ್ಲ ಕೊಟ್ಟಿರ್ತಾರೆ. ಅಂದರೆ ಫುಲ್ಲು ಕಣ್ಣೆಲ್ಲ ಕ್ಲೋಸ್ ಆಗಬೇಕು, ಆ ಥರ ಕನ್ನಡಕನ ಹಾಕ್ಕೊಳ್ಳಿ ಅಂತ ಹೇಳುವಂಥದ್ದು. ಯಾಕೆಂದರೆ
ಕಣ್ಣಿಗೆ ಆಪ್ರೇಷನ್ ಆಗಿರೋದ್ರಿಂದ ಡಸ್ಟು ಏನೂ ಕೂಡ ಸ್ವಲ್ಪನೂ ಹೋಗ್ಬಾರ್ದು ಕಣ್ಣೊಳಗೆ ಅನ್ನೋ ಕಾರಣದಿಂದ ಆ ಥರ ಕೊಟ್ಟಿರ್ತಾರೆ. ಓಕೆ. ಹಾಗೆ ನಾನು ಊಟ ಮಾಡಿಕೊಂಡು ಕೌಶಿ ಊಟ ಅವರು ಅಪ್ಪ ಮಗ ಇಬ್ಬರು ಕೂತ್ಕೊಂಡು ತಿಂತಾಯಿದ್ರು. ಅವ್ರದ್ದು ತಿಂದು ಎಲ್ಲ ಆದಮೇಲೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತೇಳಿ ತಲೆಗೆ, ಸಂಡೇ ನಾಳೆ ಮಂಡೇ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾನಿಲ್ಲಿ ಎಣ್ಣೆ ಹಚ್ಕೊಳ್ಳೋದಕ್ಕೆ ಅಂತೇಳಿ ಬಂದಿದ್ದೀನಿ. ಹಾಗೆ ನಮ್ಮ ಗುಮ್ಮಿ ನೋಡಿ, ಅವಳನ್ನ ತೆಗೆದು ಆ ಕಡೆಗೆ ಬಿಟ್ಟರೆ ಮತ್ತೆ ಬಂದು ಪಕ್ಕದಲ್ಲಿ ಕೂತ್ಕೊಳ್ಳುವಂಥದ್ದು, ಆ ಥರ ಅವಳದು ಹ್ಯಾಬಿಟ್ಸ್. ಬಿಸಿ ಐತಾ? ಬಿಸಿ ಅನಿಸ್ತಿಲ್ಲ ನಿಮಗೆ? ಇಲ್ಲ, ಬೆಚ್ಚಗನಿಸ್ತಿಲ್ವಾ? ಇಲ್ಲ. ಹಂಗೆ ನೋಡಿ, ಡ್ಯಾಂಡ್ರಫ್ ಇದೆಯಾ ತಲೆಯಲ್ಲಿ, ಗೊತ್ತಾಗುತ್ತೆ. ಹಂಗೆ ನೋಡಿ. ಇವಾಗ ಗೊತ್ತಾಗುತ್ತಾ? ಮತ್ತೆ ಇವಾಗ ಗೊತ್ತಾಗಲ್ಲ ಕೂಡ. ಹೋದ ವಾರದಿಂದ ನೀನು ತಲೆಗೆ ಸ್ನಾನ ಮಾಡಿಲ್ಲ. ಒಂದ್ ವಾರಕ್ಕೆ ಒಂದೇ ಸರಿ ಮಾಡೋದು ನಾನು. ಅಲ್ಲ, ಹಂಗ ಅನಿಸ್ತಲ್ವಾ, ಅವಾಗ ತಲೆಗೆ ಸ್ನಾನ ಮಾಡ್ಬಿಡ್ಬೇಕಿತ್ತು. ಹಂಗ ಮಾಡಿದ್ರೆ ಹೋಗುತ್ತಾ? ಅವಾಗ ನಿಮ್ಗೆ ಒಂಥರ ಫೀಲ್ ಆಯ್ತಲ್ವಾ? ಅವಾಗ ಏನಾದ್ರು ಧೂಳು, ಈಗ ಏನಾದ್ರು ಎತ್ಕೊಳಕ್ ಹೋಗಿ ಬಿದ್ರೆ ತಲೆಗೆ ಧೂಳೆಲ್ಲ ತುಂಬ್ಕೊಂಡಿರುತ್ತ. ಇಲ್ಲ ಕೊಡಿ, ಅಷ್ಟೇ. ಸೈಡಲ್ಲಿ ಹಾಕಿದ್ರ ಚಿತ್ರಾನ್ನ ಸ್ಮೆಲ್ ಬರ್ತದೆ. ಈರುಳ್ಳಿ ಆಗಲಿ, ಚಿತ್ರಾನ್ನ ಈರುಳ್ಳಿ ಚಿತ್ರಾನ್ನ ಸ್ಮೆಲ್ ಬರ್ತದೆ. ಈರುಳ್ಳಿ ಎಣ್ಣೆ ಅಂದ್ರೆ ಈರುಳ್ಳಿ ಹಾಕ್ಬಿಟ್ಟು ಆಯಿಲ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನೋಡಿ, ನಿಮ್ ಕೈಗೆ ಎಲ್ಲಾದ್ರೂ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಗೊತ್ತಾಗಲ್ಲ ಖುಷಿ, ನೋಡು ಗೊತ್ತಾಗುತ್ತೆ. ಏನು ಗೊತ್ತಾಗಲ್ಲ. ನಾನು ಚಿಂತೆಲ್ಲ ಮಾಡ್ಬಿಟ್ಟು ಅಪ್ಪ ಯಾರಾದ್ರೂ ಬಂದು ಗೊತ್ತಾಗ್ತೈತೆ. ಇಲ್ಲಿ ನೋಡ್ತಿದ್ದೀರಾ ಪಾರಿವಾಳ. ಏನಂದರೆ ಮಧ್ಯಾಹ್ನ ಟೆರೆಸ್ ಮೇಲೆ ಹೋಗಿದ್ದೆ. ಅದು ಆ ಟೈಮಲ್ಲಿ ಸುಮ್ಮನೆ ಹಿಂಗೆ ಒಂಥರ ನಿದ್ದೆ ಬರೋ ಮೂಡಿರುತ್ತೆ ನೋಡಿ, ಆ ಥರ ಹಿಂಗೆ ಮಾಡ್ತಾ ಇತ್ತು. ನಾನೇನು ಮಾಡಿದೆ, ಬೆಡ್ಶೀಟ್ ಒಣಗಾಕಿದ್ದೆ, ಎತ್ಕೊಬರೋಣ ಅಂದ್ಬಿಟ್ಟು ಆ ಕಡೆ ಸೈಡಿಗೆ ಹೋದೆ. ಆವಾಗ ನಾನು ನೋಡಿಬಿಟ್ಟು ಉಶ್ ಅಂತ ಮಾಡಿದ್ರೂ ಇದು ಆರೋಗಲಿಲ್ಲ. ಇದು ಪಾಡಿಗೆ ಹಾಗೆ ಮಾಡ್ತಾಯಿತ್ತು. ನನ್ನ ಹಿಂದೆ ಬೆಕ್ಕು ಬಂದಿದೆ, ಅಂದರೆ ಕರ್ಗಿ ಬಂದ್ಬಿಟ್ಟಿದೆ. ನಾನು ಇದನ್ನ ಉಶ್ ಅನ್ನೋದ್ರೊಳಗಡೆ ಹಿಡಿದ್ಬಿಟ್ಟಿದೆ. ಹಿಡಿದ್ಬಿಟ್ಟು ಅದು ತಿಂದಿಲ್ಲ, ಇದನ್ನು ಬಿಟ್ಬಿಟ್ಟಿದೆ, ಕಚ್ಚಿಬಿಟ್ಟು ಸಾಯಿಸ್ಬಿಟ್ಟಿದೆ ಪಾಪ. ನನಗೆ ಹೊಟ್ಟೆಲ್ಲ ಉರಿತಿ, ಕತ್ತಿದೆ ನೋಡಿ, ನಿಮಗೆ ಕಾಣಿಸಲ್ಲ. ಕತ್ತತ್ರ ಸ್ವಲ್ಪ ಹಿಡಿದಿದೆ, ಮತ್ತು ರೆಕ್ಕೆ ಹತ್ರ ಕೂಡ ಈ ಸೈಡು ಕಚ್ಚಿಬಿಟ್ಟಿದೆ. ನೋಡಿಬಿಟ್ಟು ಪಾಪ ಅನ್ನಿಸ್ತು. ನಾನು ಡೈಲಿ ಹೋಗಿ ಅದಕ್ಕೆಲ್ಲ ಅಕ್ಕಿ ಎಲ್ಲ ಹಾಕಿ ಬರ್ತಿದೆ ತಿನ್ನಲಿ ಅಂತೇಳಿ. ನೋಡಿದರೆ ಅದು ಬೆಕ್ಕು ಬಂದಿಲ್ಲ ಅಂದರೆ ಏನೂ ಆಗ್ತಿರ್ಲಿಲ್ಲ. ಬೆಕ್ಕು ಬಂತಲ್ಲ, ಸಡನ್ನಾಗಿ ಇದು ಏನಾದರೂ ಹುಷಾರಿರ್ಲಿಲ್ವಾ ಏನು ಅಂತ ಗೊತ್ತಿಲ್ಲ, ಇದು ಈಗೀಗ ಮಾಡ್ತಿತ್ತು ನೋಡಿ. ಆವಾಗ ಸಡನ್ನಾಗಿ ನನ್ನ ಹಿಂದೆನೇ ಇತ್ತು ಅದು ಬೆಕ್ಕು, ಸಡನ್ನಾಗಿ ಬಂದುಬಿಟ್ಟು ಬಾಯಿ ಹಾಕಿ ಕಚ್ಚಿಬಿಟ್ಟಿದೆ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಇರಿ ಒಂದು ನಿಮಿಷ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ, ಇಲ್ಲಿ ಒಂದು ಕಡೆ ಕಚ್ಚಿದೆ. ಅದು ಬಿಟ್ಟರೆ ನೆಕ್ಸ್ಟು ಇಲ್ಲೊಂದು ಕಡೆ, ಇಲ್ಲಿ ಒಂದು ಕಡೆ ಕಚ್ಚಿದೆ ಅಷ್ಟೇ. ನಿಜವಾಗ್ಲೂ ಹೊಟ್ಟೆ ಎಲ್ಲ ಉರಿತಾ ಇದೆ. ಡೈಲಿ ಬಂದು ನಾನು ಹಾಕಿರೋ ಅಕ್ಕಿ ನೀರು ಎಲ್ಲ ತಿಂದು, ನೀರೆಲ್ಲ ಕುಡಿದು ಹೋಗ್ತಿದ್ದೆ. ಇನ್ನೆಲ್ಲೂ ಕಚ್ಚಿಲ್ಲ, ಮತ್ತು ತಿಂದು ಇಲ್ಲ ಹಾಗೆ ಬಿಟ್ಬಿಟ್ಟಿದೆ. ನಾನು
ನಾನು ಇದನ್ನು ನೋಡಿದ ತಕ್ಷಣ ಏನು ಮಾಡಿದೆ ಅಂದರೆ ಒಂದು ಕೋಲ್ ತೊಗೊಂಡೋಗ್ಬಿಟ್ಟು ಓಡಿಸ್ದೆ, ಆದರೂ ಕೂಡ ಬಿಡಲಿಲ್ಲ. ಹಿಡ್ಕೊಂಡು ಕೆಳಗಡೆ ಬಂದುಬಿಟ್ಟು ಸ್ಟೆಪ್ ಕಡೆ. ನಾನು ಕೂಡ ಓಡ್ಕೊಂಡು ದೊಣ್ಣೆ ಎತ್ಕೊಂಡು ಬಂದಿದ್ದೀನಿ, ಆದರೂ ಕೂಡ ಬಿಟ್ಟಿಲ್ಲ. ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಅಲ್ಲೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ ನೋಡಿ, ಅಲ್ಲೋಗ್ಬಿಟ್ಟು ಒಳಗಡೆ ಸೇರಿಕೊಂಡಿದೆ. ನಾನು ಅಲ್ಲೆಲ್ಲ ನೋಡಿದೆ, ಆದರೆ ನನಗೆ ಅದು ಕಾಣಿಸಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ನೋಡಿದರೆ ಬೆಕ್ಕು ಅಲ್ಲೇ ಇದೆ. ಆಮೇಲೆ ಹೋಗಿ ನೋಡಿದ್ರೆ ಅದ್ರೊಳಗಡೆ ಬಿಟ್ಟಿದೆ, ಅಂದರೆ ಸಾಯಿಸ್ಬಿಟ್ಟು ಬಿಟ್ಬಿಟ್ಟಿದೆ, ತಿಂದಿಲ್ಲ ಅಷ್ಟೇ. ಈ ಥರ ಮಾಡಿರೋದು ಪಾಪ. ನನಗಂತೂ ಹೊಟ್ಟೆಲ್ಲ ಉರಿತಾ ಇದೆ, ಸಖತ್ ಬೇಜಾರು ಆಯಿತು. ಇದು 2ನೇ ಪಾರಿವಾಳ. ಮೊದಲೊಂದು ಪಾರಿವಾಳ ಇದೇ ಥರ ಆಯಿತು, ಅದು ಬೇರೆ ರೀತಿಯೇ ಆಯಿತು ಬಿಡಿ. ಓಕೆ, ಕೌಶಿಗೆ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ಅದಕ್ಕೆ ಅವ್ರ ಅಪ್ಪನಿಗೆ ಹೇಳ್ಬಿಟ್ಟು ಪಾನಿಪುರಿ ಎಲ್ಲ ತರಿಸ್ಕೊಂಡಿದ್ದ. ಆಮೇಲೆ ಮೋಹನ್ ಮಾಮ ನನಗೆ ಕೇಳಿದ್ರು, ನನಗೆ ಬೇಡ, ಯಾಕೆಂದರೆ ನಾನ್ ವೆಜ್ ಎಲ್ಲ ಇರೋದ್ರಿಂದ ನನಗೆ ಪಾನಿಪುರಿ ಎಲ್ಲ ಬೇಡ ಅಂತ ಹೇಳಿದೆ. ಅದಕ್ಕೆ ಇವನು ಅವ್ರ ಅಪ್ಪನಿಗೆ ಪಾನಿಪುರಿ ಎಲ್ಲ ಹಾಕ್ಕೊಡ್ತಿರೋದು. ಹಾಗೆ ನಿಮಗೂ 1-2 ಹಾಕ್ಕೊಡ್ತೀನಿ ಅಂತೇಳಿ ನನಗೂ 1-2 ಮತ್ತು ಮೋಹನ್ ಮಾಮನಿಗೆ 1-2 ಪಾನಿಪುರಿ ಹಾಕ್ಕೊಡ್ತಾ ಇದ್ದ. ಅವನಿಗೆ ಮಸಾಲೆ ಪುರಿಗಿನ ಪಾನಿಪುರಿನೇ ಇಷ್ಟ ಅವನಿಗೆ. ಆವಾಗ ನಾನು ಬೈಯೋದು, ಮನೇಲಿ ಬಿರಿಯಾನಿ ಇದೆ, ಚಿಕನ್ ಸಾಂಬಾರಿದೆ, ಇಷ್ಟೆಲ್ಲ ಇಟ್ಕೊಂಡು ನೀನು ಪಾನಿಪುರಿ ತರಿಸ್ಕೊಂಡಿದ್ದೀಯ ಅಂತ. ಅದಕ್ಕೆ ಅವ್ನು ನನಗಿಷ್ಟ, ನಾನು ಯಾಕೋ ತಿನ್ನಬೇಕು ಅನ್ನಿಸ್ತು, ತಿಂತಾಯಿದ್ದೀನಿ ಅಂತ ಅಂದ. ಆಮೇಲೆ ಅವತ್ತು ಕರೆಂಟು ಇರಲಿಲ್ಲ. ಕರೆಂಟ್ ಅವತ್ತು ಒಂದು 6:30 ಆ ಥರ ಟೈಮಲ್ಲಿ ಬಂದಿದ್ದು. ಅದಕ್ಕೆ ನಾನು ಹಾಗೆ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಮೋಹನ್ ಮಾಮ ಪಾನಿಪುರಿ ತರೋದಕ್ಕೂ ಕರೆಂಟ್ ಬಂತು. ಮತ್ತೇನು ಸ್ನಾನ ಎಲ್ಲ ಮಾಡಬೇಕಿತ್ತು. ಅದಕ್ಕೆ 2 ತಿನ್ಕೊಂಡು ಹೋಗೋಣ, 2 ತಿನ್ಕೊಂಡು ಹೋಗಮ್ಮ ಸ್ನಾನಕ್ಕೆ ಅಂತ ಹೇಳ್ದ. ಅದಕ್ಕೆ 2 ಜಾಸ್ತಿ ತಿಂದಿಲ್ಲ. ನಾನೆಲ್ಲ ಸ್ವಲ್ಪ ಮಸಾಲೆ ಪುರಿ ಎಲ್ಲ ಇಷ್ಟಪಡ್ತೀನಲ್ವ, ಅದರಿಂದ. ಆಮೇಲೆ ಸರಿ ಆಯಿತು ಕೊಡು ಅಂದ್ಬಿಟ್ಟು ಇಸ್ಕೊಂಡೆ. ಆಮೇಲೆ ಏನಂದರೆ ಪಾನಿಪುರಿ ನನಗೆ ಫುಲ್ಲು ಒಂದು ಪೂರಿನ ಫುಲ್ಲು ಬಾಯಲ್ಲಿ ಹಾಕೋದಕ್ಕಾಗಲ್ಲ. ನಾನು ಯಾವಾಗಲೂ ಅಷ್ಟೇ ಏನು ಮಾಡ್ತೀನಿ ಅಂದರೆ ಪಾನಿಪುರಿ ಎಲ್ಲ ತಿನ್ನುವಾಗ ಅರ್ಧ ತಿಂದು ಅರ್ಧ ನೆಕ್ಸ್ಟ್ ಇನ್ನೊಂದು ಸರಿ ತಿಂತೀನಿ. ಅದಕ್ಕೆ ಬೈಯೋದು ಕೌಶಿ, ಗೋಲ್ಗುಪ್ಪನ ಹಾಗೆ ಮಾಡ್ತೀನಿ. ಅದಕ್ಕೆ ಅಮ್ಮ ಆ ಥರ ತಿನ್ನಬಾರ್ದು, ಒಟ್ಟಿಗೆ ಒಂದೇ ಸರಿ ಬಾಯಿಗೆ ಹಾಕೋಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ನಾನು ಹೇಳೋದು, ಅಷ್ಟು ದೊಡ್ಡ ಬಾಯಿ ಇಲ್ಲ ನನಗೆ, ಅಷ್ಟು ಹಾಕೊಳ್ಳೋದಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಅದು ಫುಲ್ಲು ಹಾಕೋಬಿಟ್ರೆ ನನಗೆ ತಿನ್ನೋದಕ್ಕೆ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ಇಲ್ಲಮ್ಮ ಅದನ್ನು ಹಾಗೆ ತಿನ್ನಬೇಕು, ಆ ಥರ ತಿಂದ್ರೇ ಚೆನ್ನಾಗಿರೋದು, ನೀನು ಅರ್ಧ ತಿಂದು ಅರ್ಧ ಇದು ಮಾಡ್ತೀಯ ಅಂತ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಕಷ್ಟಪಟ್ಟು ಫುಲ್ಲು ಒಂದು ಪೂರಿನ ಒಳಗಡೆ ಹಾಕ್ಕೊಂಡು ಬಾಯಿ ಒಳಗಡೆ ತಿಂದೆ. ಓಕೆ, ತಿಂದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಬಂದು ಆಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಿತ್ತು, ಅಂದರೆ ರೈಸು ಮುದ್ದೆ ಎಲ್ಲ ಮಾಡಬೇಕಿತ್ತು. ಓಕೆ ಮಾಡೋಣ ಅಂದ್ಬಿಟ್ಟು ಹಾಗೆ ಕೌಶಿ ನಾವಿಬ್ಬರೂ ಫಿಲಮ್ ನೋಡ್ತಾ ಕೂತಿದ್ವಿ, ಯಾವುದಾದ್ರೂ ಒಂದು ಮೂವಿ ಹುಡಿಕೊಂಡು. ನಂದೇನೇನಾಗುತ್ತೆ ಅಂದರೆ ಮೂವಿಗಳೇ ಚೆನ್ನಾಗಿರೋದಿಲ್ಲ, ಯಾವ ಚಾನಲ್ ಹಾಕಿದ್ರೂ ಒಂದು ಮೂವಿನೂ ಕೂಡ ಚೆನ್ನಾಗಿರಲ್ಲ. ಎಲ್ಲ ಚಾನಲನ್ನು ನೋಡಿಕೊಂಡು ಆಮೇಲೆ ಯಾವುದೋ ಒಂದು ಚಾನಲ್ ಹಾಕ್ಕೊಂಡು ಕೂತ್ಕೊಂಡಿದ್ವಿ. ಆವತ್ತಿನ ದಿನ ಈ ಥರ ಇತ್ತು. ಓಕೆ, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.